ನನ್ನ ಕಡೆ ಒಂದು ಎಕ್ಸ್ಟ್ರಾ ವೋಟ್ ಇರಲಪ್ಪ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಹ ಅನ್ಸತಕ್ಕಂತಹದ್ದು ಸಹಜ. ಅಂದರೆ ಯಾರಿಗೆ ಆ ಲೋಕಲಲ್ಲಿ ಯಾರು ಕೆಲಸ ಮಾಡ್ತಾರೋ ನಾನೇನು ಅಣ್ಣ ಹತ್ರ ಹೋಗ್ಬಿಟ್ಟು ದೊಡ್ಡದಾಗಿ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಕ್ಕಂಥದ್ದು ಸಹಜ. ಈಗ ಎಲೆಕ್ಷನ್ ಗೆಲ್ಲಲಿಕ್ಕೆ ಕಾಂಗ್ರೆಸ್ನವ್ರು ಏನೇನು ಮಾಡಿದ್ರು ಅನ್ನೋದು ದೊಡ್ಡ ಇತಿಹಾಸ. ರಾಮಚಂದ್ರ ಗುಹಾ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾನು ಅದ್ರ ಬಗ್ಗೆ ಹೋಗಲ್ಲ ಈಗ. ಆದರೆ ಆ ವಿಚಾರಕ್ಕೆ SIRಗೆ ನೀವು ಲಿಂಕ್ ಮಾಡ್ತಕ್ಕಂತಹದ್ದು ನಿಮ್ಮ ಸಣ್ಣತನ. ನಮಸ್ಕಾರ ನೀವು ಅದನ್ನ ಸಪ್ರೇಟ್ ಆಗಿ ನೋಡಿ. ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ, ನೀವು ಎಲ್ಲ ಆಪಾದನೆ ಮಾಡಿದ್ರಿ ಇಷ್ಟು ದಿನ. ಯಾವ್ಯಾವ ಸ್ಟೇಟಲ್ಲಿ ಎಲೆಕ್ಷನ್ಸು SIR ಆಯಿತು ಎಲ್ಲದಕ್ಕೂ ಆಪಾದನೆ ಮಾಡಿದ್ರು. ಇವಾಗ ನೀವು ನಿಮ್ಮ ಚಾಲೆಂಜ್ ಆಗ್ತವಳಿ, ನಿಮ್ಮದೇ ಅಧಿಕಾರ ಇರೋ ಸ್ಟೇಟ್ಗೆ SIR ಬರ್ತಾ ಇದೆ. ಆ SIRನ ಚಾಲೆಂಜ್ ಆಗಿ ತಗೊಳ್ಳಿ. ನೀವೇನೇನು ಆಪಾದನೆ ಮಾಡಿದ್ದೀರಾ, ನಿಮ್ಮದೇ ಸರ್ಕಾರ, ನೀವೇ BLAಗಳನ್ನ ಅಪಾಯಿಂಟ್ ಮಾಡೋದು, ನಿಮ್ಮದೇ ಸರ್ಕಾರ ಇವ್ರು ಅಪಾಯಿಂಟ್ ಆಗೋದು. ಚಾಲೆಂಜ್ ಆಗಿ ತಗೊಳ್ಳಿ. ನೀವು ಆಪಾದನೆ ಮಾಡಿರೋದು ನಿಜ ಅಂತ ಹೇಳಿ, ಅಲ್ಲಿ SIR ತಪ್ಪಾಗಿದೆ, ನೀವು ಚಾಲೆಂಜ್ ಆಗಿ ತಗೊಳ್ಳಿ. ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ, SIR ಬಗ್ಗೆ ಅಪಪ್ರಚಾರ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀರಾ. ನಿಮ್ಮ ಸರ್ಕಾರ ಅದೇ ಚಾಲೆಂಜ್ ಆಗಿ ತಗೊಂಡು ಮಾಡಿ ಸರ್. ಇಂಡಿಪೆಂಡೆಂಟ್ ಬಾಡಿಯಾಗಿ ಎಲೆಕ್ಷನ್ ಕಮಿಷನ್ ವರ್ಕ್ ಮಾಡುತ್ತೆ. ಅವರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಡೆಪ್ಯೂಟ್ ಆಗಿ BLOಗಳ ಹೋಗಿ ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಒಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ ಮೇಡಮ್. ಈ ಎಲೆಕ್ಷನ್ ಕಮಿಷನ್ ಕೈಗೊಂಬೆ ಆಗಿ ಹೆಂಗೆ BJP ಸರ್ಕಾರದ ಅವಧಿಯಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಚಂಡೀಗಢಲ್ಲಿ ಮೇಯರ್ ಎಲೆಕ್ಷನ್ ನಡೆಯುತ್ತೆ. ಚಂಡೀಗಢಲ್ಲಿ ಮೇಯರ್ ಎಲೆಕ್ಷನ್ ನಡೆದಿತ್ತು, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಒಂದು ಮಾಹಿತಿ ಹೇಳ್ತೀನಿ. ರಿಟರ್ನಿಂಗ್ ಆಫೀಸರು ವಿರೋಧ ಪಕ್ಷಕ್ಕೆ ಬಂದಿರೋ ವೋಟ್ಗಳನ್ನ ತಿದ್ದುತ್ತಾರೆ ನೋಡಿ. ದಯವಿಟ್ಟು ನಿಮ್ಮ ಮಾಧ್ಯಮದವ್ರಿಗೆ, ನಿಮ್ಮ ಕ್ಯಾಮ್ರಾಮನ್ಗೆ ಝೂಮ್ ಮಾಡಿ ತೋರ್ಸಕ್ಕೆ ಹೇಳಿ. ಅಲ್ಲ ಒಂದು ನಿಮಿಷ ತಡ್ರಿ, ವಾಸ್ತವ ಹೇಳ್ತಾ ಇದ್ದೀನಿ ಅಶೋಕ್ ಗೌಡ್ರೆ, ಸತ್ಯ ಹೇಳ್ತಾ ಇದ್ದೀನಿ ಕಣ್ರಿ, ಸತ್ಯ ತೋರಿಸ್ತಾ ಇದ್ದೀನಿ ರಾಜ್ಯದ ಜನತೆಗೆ. ರಿಪಬ್ಲಿಕ್ ಟಿವಿ ಮೂಲಕ ಬಿಜೆಪಿ ಇದೇ ಕೆಲಸ ಮೋಡಿ ಸಾಪರಂಡಿ ಶೃಂಗೇರಿಲಿ ನಮ್ಮ ರಾಜೇಗೌಡರಿಗೆ ಮಾಡಿದ್ರು. ನಮ್ಮ ರಾಜೇಗೌಡರಿಗೆ ಬಂದಿರೋ ಓಟ್ ತಿಂದಿದ್ರು. ಬಟ್ ಸರ್, ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರು. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, NDA ಕೇಂದ್ರದಲ್ಲಿದ್ರೂ ಕೂಡ ಇಲ್ಲಿ ಅದಕ್ಕೆ ಒಪೋನೆಂಟ್ ಆಗಿರೋ ಪಕ್ಷ ಇದೆ. ಇಲ್ಲಿ SIR ಅನ್ನ ಪಾರದರ್ಶಕವಾಗಿ ನಡೆಸಲಿಕ್ಕೆ ಇಲ್ಲಿನ ರಾಜ್ಯ ಸರ್ಕಾರ ಏನು ಮಾಡಬಹುದು? ರಾಜ್ಯ ಸರ್ಕಾರದ ಬಗ್ಗೆ ನಾನೇನು ಹೇಳಿಕ್ಕೆ ಹೋಗ್ತಾ ಇಲ್ಲ. ಈ ಸೆಕೆಂಡೆಡ್ ಟು CEC, ಸೆಕೆಂಡೆಡ್ ಟು CEO, ಸ್ಟಾರ್ಟಿಂಗ್ ಫ್ರಮ್ ದ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್, ERO, IRO, ಅವರೆಲ್ಲ ಲೋಕಲ್ ಬಾಡಿ ಆಫೀಸರ್ಸ್, ಅವರೆಲ್ಲ ಬರೋದು ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ. ಅವರಿಗೆ ಒಳ್ಳೆ ದಾರಿ ತೋರಿಸಲಿ. ಚುನಾವಣಾ ಆಯೋಗದ ಜೊತೆಗೆ ಕೆಲಸ ಮಾಡುವಾಗ ಸರಿಯಾಗಿ ಕೆಲಸ ಮಾಡಿ, ಆ ಉದ್ದೇಶಪೂರ್ವಕ ಕೆಲಸ ಮಾಡಿ ಅದನ್ನು ಸರಿ ದಾರಿಗೆ ತರಿಸ್ಬೋದು. ಈ ಸಿಸ್ಟಮ್ ಬಗ್ಗೆ ನಮಗೆ ಈ ಥರ ಡೌಟ್ಗಳಿವೆ SIR ಬಗ್ಗೆ, ಅದನ್ನು ಸರಿಪಡಿಸಲಿಕ್ಕೆ ನೋಡಿ. ಅದೇ ಥರ ಪಾರ್ಟಿಗಳು ಕೂಡ BLAನ ಅಪಾಯಿಂಟ್ ಮಾಡಲಿ, ಅವ್ರ ಜೊತೆಗೆ ಕೆಲಸ ಮಾಡಲಿ. ಈ ಗೊಂದಲ ಕಡಿಮೆ ಆಗೋದು ಯಾವಾಗ ನಾವು ಸಹಕಾರ ಪಾರ್ಟಿ ಇಲೆಕ್ಷನಲ್ಲಿ ಬರುತ್ತೆ, ಅಲ್ಲಿ ತನಕ ಇಲೆಕ್ಷನ್ ಸರಿಯಾಗಿ ನಡೀಲಿ ಅನ್ನೋದು ನಮ್ಮ ಉದ್ದೇಶ ಹೊರತು ಯಾವುದೋ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂದರೆ ಸರಿಪಡಿಸೋದು ಹೊರತು ಅದನ್ನು ನಾವು ಥ್ರೋ ಇನ್ ದ ಬೇಬಿ ವಿತ್ ದ ಬಾತ್ ವಾಟರ್ ಅನ್ನೋ ಥರ ಮಾಡಿಬಿಟ್ರೆ ಯಾವ ಪ್ರಗತಿಗೂ ಸಾಧ್ಯತೆ ಇಲ್ಲ. ಬರೀ ಒಪೊಸಿಷನ್ ಫಾರ್ ಒಪೊಸಿಷನ್ ಅಂತ ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ಅದರಲ್ಲಿ ಯಾವುದು ಒಳ್ಳೆದಿದೆ ಅಂತ ತಡ್ಕೊಂಡು ಯಾವುದು ತಿದ್ದುಪಡಿಸ್ಬೇಕಾದ್ರೆ ತಿದ್ದಿಸಿದ್ರೆ ಒಳ್ಳೆಯದಾಗ್ತದೆ. ಈಗ SIR ಅನ್ನೋದು ನಾವೊಂದು ಹೆಸರು ಕೊಟ್ಟಿದ್ದೇವೆ. SIR ಬರೋಕ್ಕೆ ಮೊದಲೇ ಕಂಟಿನ್ಯೂಸ್ ರಿಫೈನ್ಮೆಂಟ್ ಇದೆ. SIR ಇಸ್ ಅನ್ ಎನ್ಹ್ಯಾನ್ಸ್ಡ್ ವರ್ಷನ್ ಆಫ್ ಇಟ್. SIR ಇಲ್ಲದೇ ಇದ್ದರೂ ಕೂಡ ಈ ಕಂಟಿನ್ಯೂಸ್ ಕರೆಕ್ಷನ್ಸ್ ಸರಿಯಾಗಿ ನಡೀತಾ ಇದ್ದರೆ SIR ಬೇಕಾಗಿಲ್ಲ. ಆದರೆ ಇವರು ಅಶೋಕ್ ಗೌಡರು ಹೇಳಿದ ಹಾಗೆ ಸಾಕಷ್ಟು ಗೊಂದಲಗಳಾಗಿಬಿಟ್ಟು ಅದನ್ನು ಒಮ್ಮೆ ಸರಿಪಡಿಸಲಿಕ್ಕೆ SIR ಒಳ್ಳೆಯದು. ಉದಾಹರಣೆಗೆ ನಂದನ್ ನೀಲೇಕಣಿಯವರ ಮಗಳ ಹೆಸರಲ್ಲಿ 4 ವೋಟ್ ಇತ್ತು. ಅವರಿಗೇನಾದರೂ ಬೇಕಿತ್ತಾ ಆ ಥರ ಮಾಡುವ ವ್ಯಕ್ತಿನ? ಆ ವ್ಯಕ್ತಿ ತೊಂದರೆನಾ? ಸಿಸ್ಟಮಿಕ್ ಪ್ರಾಬ್ಲಮ್. ದೀಸ್ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಕರೆಕ್ಟೆಡ್. ಒಬ್ಬರು MLA ಹೆಂಡತಿ ಹೆಸರಲ್ಲಿ 3 ವೋಟ್ ಇತ್ತು. ಅವರು ಸ್ವತಃ ಮಾಡಿಸಿದ್ರ ಅಥವಾ ಆಗಿತ್ತಾ ಗೊತ್ತಿಲ್ಲ. ಇದೇ ಥರ ಮನೆಗಳಲ್ಲಿ ತೊಂದರೆಗಳಿವೆ, ಈಗಲೂ ಇವೆ. ಡುಪ್ಲಿಕೇಟ್ ವೋಟರ್ಸ್, ರಾಂಗ್ ಹೌಸ್ ಅಡ್ರೆಸಸ್, ಸಾಕಷ್ಟು ಅದನ್ನು ಸರಿಪಡಿಸಬೇಕು. ಅದು SIR ಇಲ್ಲದೇನೂ ಸರಿಪಡಿಸ್ಬೋದು. ಅದು ಸರಿ ಆಗಿಲ್ಲ. ಈಗ SIR ಮಾಡಿದರೆ ಅದನ್ನು ಸರಿಯಾಗಿ ನಾವು ಯಾವ ರೀತಿಯಲ್ಲಿ ನಡೆಸ್ಬೋದು ಅಂತ ನಮ್ಮ ಉದ್ದೇಶ ಇರಬೇಕು ಹೊರತು SIR ಬೇಡ ಅಂತ ಬಿಟ್ಟರೆ ನಾವು ಆ್ಯಕ್ಚುಲಿ ಬಿಗ್ಗೆಸ್ಟ್ ಡೆಮೋಕ್ರಸಿ ಇಂಡಿಯಾದಲ್ಲಿ.
ಸೊ ನಾರ್ಮಲಿ ಬ್ಯಾಂಕಿಂಗ್ ಆಡಿಟ್ ಆಗುತ್ತೆ. ನನ್ನ ಕಡೆ ಒಂದು ಎಕ್ಸ್ಟ್ರಾ ಓಟ್ ಇರಲಪ್ಪ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಹ ಅನ್ಸತಕ್ಕಂತಹದ್ದು ಸಹಜ. ಅಂದ್ರೆ ಯಾರಿಗೆ ಆ ಲೋಕಲಲ್ಲಿ ಯಾರು ಕೆಲಸ ಮಾಡ್ತಾರೋ ನಾನೇನು ಅಣ್ಣ ಹತ್ರ ಹೋಗ್ಬಿಟ್ಟು ದೊಡ್ಡದಾಗಿ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಕ್ಕಂಥದ್ದು ಸಹಜ. ಈಗ ಎಲೆಕ್ಷನ್ ಗೆಲ್ಲಲಿಕ್ಕೆ ಕಾಂಗ್ರೆಸ್ನವ್ರು ಏನೇನು ಮಾಡಿದ್ರು ಅನ್ನೋದು ದೊಡ್ಡ ಇತಿಹಾಸ. ರಾಮಚಂದ್ರ ಗುಹಾ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾನು ಅದ್ರ ಬಗ್ಗೆ ಹೋಗಲ್ಲ ಈಗ. ಆದರೆ ಆ ವಿಚಾರಕ್ಕೆ SIRಗೆ ನೀವು ಲಿಂಕ್ ಮಾಡ್ತಕ್ಕಂತಹದ್ದು ನಿಮ್ಮ ಸಣ್ಣತನ. ನಮಸ್ಕಾರ ನೀವು ಸರ್. ಅದನ್ನ ಸಪ್ರೇಟ್ ಆಗಿ ನೋಡಿ. ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ, ನೀವು ಎಲ್ಲ ಆಪಾದನೆ ಮಾಡಿದ್ರಿ. ಇಷ್ಟು ದಿನ ಯಾವ್ಯಾವ ಸ್ಟೇಟಲ್ಲಿ ಎಲೆಕ್ಷನ್ಸು SIR ಆಯಿತು ಎಲ್ಲದಕ್ಕೂ ಆಪಾದನೆ ಮಾಡಿದ್ರು. ಇವಾಗ ನಿಮ್ಮ ಚಾಲೆಂಜ್ ಆಗಿ ತಗೊಳ್ಳಿ. ನಿಮ್ಮದೇ ಅಧಿಕಾರ ಇರೋ ಸ್ಟೇಟ್ಗೆ SIR ಬರ್ತಾ ಇದೆ. ಆ SIRನ ಚಾಲೆಂಜ್ ಆಗಿ ತಗೊಳ್ಳಿ. ನೀವೇನೇನು ಆಪಾದನೆ ಮಾಡಿದ್ದೀರಾ, ನಿಮ್ಮದೇ ಸರ್ಕಾರ, ನೀವೇ BLAಗಳನ್ನ ಅಪಾಯಿಂಟ್ ಮಾಡೋದು, ನಿಮ್ಮದೇ ಸರ್ಕಾರ ಇವ್ರು ಅಪಾಯಿಂಟ್ ಆಗೋದು. ಚಾಲೆಂಜ್ ಆಗಿ ತಗೊಳ್ಳಿ. ನೀವು ಆಪಾದನೆ ಮಾಡಿರೋದು ನಿಜ ಅಂತ ಹೇಳಿ, ಅಲ್ಲಿ SIR ತಪ್ಪಾಗಿದೆ, ನೀವು ಚಾಲೆಂಜ್ ಆಗಿ ತಗೊಳ್ಳಿ. ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ, SIR ಬಗ್ಗೆ ಅಪಪ್ರಚಾರ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀರಾ. ನಿಮ್ಮ ಸರ್ಕಾರ ಅದೇ ಚಾಲೆಂಜ್ ಆಗಿ ತಗೊಂಡು ಮಾಡಿ ಸರ್. ಇಂಡಿಪೆಂಡೆಂಟ್ ಬಾಡಿಯಾಗಿ ಎಲೆಕ್ಷನ್ ಕಮಿಷನ್ ವರ್ಕ್ ಮಾಡುತ್ತೆ. ಅವರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಡೆಪ್ಯೂಟ್ ಆಗಿ BLOಗಳಾಗಿ ಹೋಗಿ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡ್ತಾರೆ. ಒಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ ಮೇಡಮ್. ಈ ಎಲೆಕ್ಷನ್ ಕಮಿಷನ್ ಕೈಗೊಂಬೆ ಆಗಿ ಹೆಂಗೆ BJP ಸರ್ಕಾರದ ಅವಧಿಯಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಚಂಡೀಗಢಲ್ಲಿ ಮೇಯರ್ ಎಲೆಕ್ಷನ್ ನಡೆಯುತ್ತೆ. ಚಂಡೀಗಢಲ್ಲಿ ಮೇಯರ್ ಎಲೆಕ್ಷನ್ ನಡೆದಿತ್ತು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಒಂದು ಮಾಹಿತಿ ಹೇಳ್ತೀನಿ. ರಿಟರ್ನಿಂಗ್ ಆಫೀಸರು ವಿರೋಧ ಪಕ್ಷಕ್ಕೆ ಬಂದಿರೋ ವೋಟ್ಗಳನ್ನ ತಿದ್ದುತ್ತಾರೆ. ನೋಡಿ, ದಯವಿಟ್ಟು ನಿಮ್ಮ ಮಾಧ್ಯಮದವ್ರಿಗೆ, ನಿಮ್ಮ ಕ್ಯಾಮ್ರಾಮನ್ಗೆ ಝೂಮ್ ಮಾಡಿ ತೋರ್ಸಕ್ಕೆ ಹೇಳಿ. ಅಲ್ಲ ಒಂದು ನಿಮಿಷ ತಡ್ರಿ, ವಾಸ್ತವ ಹೇಳ್ತಾ ಇದ್ದೀನಿ. ಅಶೋಕ್ ಗೌಡ್ರೆ, ಸತ್ಯ ಹೇಳ್ತಾ ಇದ್ದೀನಿ ಕಣ್ರಿ, ಸತ್ಯ ತೋರಿಸ್ತಾ ಇದ್ದೀನಿ ರಾಜ್ಯದ ಜನತೆಗೆ. ರಿಪಬ್ಲಿಕ್ ಟಿವಿ ಮೂಲಕ ಬಿಜೆಪಿ ಇದೇ ಕೆಲಸ ಮೋಡಿ ಸಾಪ್ರಂಡಿ ಶೃಂಗೇರಿಲಿ ನಮ್ಮ ರಾಜೇಗೌಡರಿಗೆ ಮಾಡಿದ್ರು. ನಮ್ಮ ರಾಜೇಗೌಡರು ಬಂದಿರೋ ಓಟ್ ತಿಂದಿದ್ರು. ಬಟ್ ಸರ್, ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರು. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, NDA ಕೇಂದ್ರದಲ್ಲಿದ್ರೂ ಕೂಡ ಇಲ್ಲಿ ಅದಕ್ಕೆ ಒಪೋನೆಂಟ್ ಆಗಿರೋ ಪಕ್ಷ ಇದೆ. ಇಲ್ಲಿ SIR ಅನ್ನ ಪಾರದರ್ಶಕವಾಗಿ ನಡೆಸಲಿಕ್ಕೆ ಇಲ್ಲಿನ ರಾಜ್ಯ ಸರ್ಕಾರ ಏನು ಮಾಡಬಹುದು? ರಾಜ್ಯ ಸರ್ಕಾರದ ಬಗ್ಗೆ ನಾನೇನು ಹೇಳಿಕ್ಕೆ ಹೋಗ್ತಾ ಇಲ್ಲ. ಈ ಸೆಕೆಂಡೆಡ್ ಟು CEC, ಸೆಕೆಂಡೆಡ್ ಟು CEO, ಸ್ಟಾರ್ಟಿಂಗ್ ಫ್ರಮ್ ದ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್, ERO, IRO, ಅವರೆಲ್ಲ ಲೋಕಲ್ ಬಾಡಿ ಆಫೀಸರ್ಸ್, ಅವರೆಲ್ಲ ಬರೋದು ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ. ಅವರಿಗೆ ಒಳ್ಳೆ ದಾರಿ ತೋರಿಸಲಿ. ಚುನಾವಣಾ ಆಯೋಗದ ಜೊತೆಗೆ ಕೆಲಸ ಮಾಡುವಾಗ ಸರಿಯಾಗಿ ಕೆಲಸ ಮಾಡಿ, ಆ ಉದ್ದೇಶಪೂರ್ವಕ ಕೆಲಸ ಮಾಡಿ ಅದನ್ನು ಸರಿ ದಾರಿಗೆ ತರಿಸ್ಬೋದು. ಈ ಸಿಸ್ಟಮ್ ಬಗ್ಗೆ ನಮಗೆ ಈ ಥರ ಡೌಟ್ಗಳಿವೆ SIR ಬಗ್ಗೆ, ಅದನ್ನು ಸರಿಪಡಿಸಲಿಕ್ಕೆ ನೋಡಿ. ಅದೇ ಥರ ಪಾರ್ಟಿಗಳು ಕೂಡ BLAನ ಅಪಾಯಿಂಟ್ ಮಾಡಲಿ, ಅವ್ರ ಜೊತೆಗೆ ಕೆಲಸ ಮಾಡಲಿ. ಈ ಗೊಂದಲ ಕಡಿಮೆ ಆಗೋದು ಯಾವಾಗ ನಾವು ಸಹಕಾರ ಪಾರ್ಟಿ ಇಲೆಕ್ಷನಲ್ಲಿ ಬರುತ್ತೆ, ಅಲ್ಲಿ ತನಕ ಇಲೆಕ್ಷನ್ ಸರಿಯಾಗಿ ನಡೀಲಿ ಅನ್ನೋದು ನಮ್ಮ ಉದ್ದೇಶ ಹೊರತು ಯಾವುದೋ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂದರೆ ಸರಿಪಡಿಸೋದು ಹೊರತು ಅದನ್ನು ನಾವು ಥ್ರೋ ಇನ್ ದ ಬೇಬಿ ವಿತ್ ದ ಬಾತ್ ವಾಟರ್ ಅನ್ನೋ ಥರ ಮಾಡಿಬಿಟ್ರೆ ಯಾವ ಪ್ರಗತಿಗೂ ಸಾಧ್ಯತೆ ಇಲ್ಲ. ಬರೀ ಒಪೊಸಿಷನ್ ಫಾರ್ ಒಪೊಸಿಷನ್ ಅಂತ ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ಅದರಲ್ಲಿ ಯಾವುದು ಒಳ್ಳೆದಿದೆ ಅಂತ ತಡ್ಕೊಂಡು ಯಾವುದು ತಿದ್ದುಪಡಿಸ್ಬೇಕಾದ್ರೆ ತಿದ್ದಿಸಿದ್ರೆ ಒಳ್ಳೆಯದಾಗ್ತದೆ. ಈಗ SIR ಅನ್ನೋದು ನಾವೊಂದು ಹೆಸರು ಕೊಟ್ಟಿದ್ದೇವೆ. SIR ಬರೋಕ್ಕೆ ಮೊದಲೇ ಕಂಟಿನ್ಯೂಸ್ ರಿಫೈನ್ಮೆಂಟ್ ಇದೆ. SIR ಇಸ್ ಅನ್ ಎನ್ಹಾನ್ಸ್ಡ್ ವರ್ಷನ್ ಆಫ್ ಇಟ್. SIR ಇಲ್ಲದೇ ಇದ್ದರೂ ಕೂಡ ಈ ಕಂಟಿನ್ಯೂಸ್ ಕರೆಕ್ಷನ್ಸ್ ಸರಿಯಾಗಿ ನಡೀತಾ ಇದ್ದರೆ SIR ಬೇಕಾಗಿಲ್ಲ. ಆದರೆ ಇವರು ಅಶೋಕ್ ಗೌಡರು ಹೇಳಿದ ಹಾಗೆ ಸಾಕಷ್ಟು ಗೊಂದಲಗಳಾಗಿಬಿಟ್ಟು ಅದನ್ನು ಒಮ್ಮೆ ಸರಿಪಡಿಸಲಿಕ್ಕೆ SIR ಒಳ್ಳೆಯದು. ಉದಾಹರಣೆಗೆ ನಂದನ್ ನೀಲೇಕಣಿಯವರ ಮಗಳ ಹೆಸರಲ್ಲಿ 4 ವೋಟ್ ಇತ್ತು. ಅವ್ರಿಗೇನಾದರೂ ಬೇಕಿತ್ತಾ ಆ ಥರ ಮಾಡುವ ವ್ಯಕ್ತಿನ? ಆ ವ್ಯಕ್ತಿ ತೊಂದರೆನ? ಸಿಸ್ಟಮಿಕ್ ಪ್ರಾಬ್ಲಮ್. ದೀಸ್ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಕರೆಕ್ಟೆಡ್. ಒಬ್ಬರು MLA ಹೆಂಡತಿ ಹೆಸರಲ್ಲಿ 3 ವೋಟ್ ಇತ್ತು. ಅವರು ಸ್ವತಃ ಮಾಡಿಸಿದ್ರ ಅಥವಾ ಆಗಿತ್ತಾ ಗೊತ್ತಿಲ್ಲ. ಇದೇ ಥರ ಮನೆಗಳಲ್ಲಿ ತೊಂದರೆಗಳು ಇವೆ, ಈಗಲೂ ಇವೆ. ಡುಪ್ಲಿಕೇಟ್ ವೋಟರ್ಸ್, ರಾಂಗ್ ಹೌಸ್ ಅಡ್ರೆಸಸ್, ಸಾಕಷ್ಟು ಅದನ್ನು ಸರಿಪಡಿಸಬೇಕು. ಅದು SIR ಇಲ್ಲದೇನೂ ಸರಿಪಡಿಸ್ಬೋದು. ಅದು ಸರಿ ಆಗಿಲ್ಲ. ಈಗ SIR ಮಾಡಿದರೆ ಅದನ್ನು ಸರಿಯಾಗಿ ನಾವು ಯಾವ ರೀತಿಯಲ್ಲಿ ನಡೆಸ್ಬೋದು ಅಂತ ನಮ್ಮ ಉದ್ದೇಶ